ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂತಹ ನಾಗರಾಜ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ನೋಡಿ, ರಸಪ್ರಶ್ನೆ ಕಾರ್ಯಕ್ರಮದ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮಗೆ ಹೇಳ್ತೀನಿ. ನಿಮಗೆ ನೀಡಲ್ಪಟ್ಟಂತಹ ಪ್ರಶ್ನೆಗಳು ಈ ಬಾಕ್ಸ್ ಒಳಗೆ ಇದಾವೆ, ಸರಿನಾ? ಈ ಬಾಕ್ಸ್ ಒಳಗೆ ಪ್ರಶ್ನೆಯನ್ನು ಎತ್ಕೊಂಡ್ಬಿಟ್ಟು ಓದಿ ಅದಕ್ಕೆ ಆನ್ಸರ್ ಮಾಡಬೇಕು. ನೇರ ಪ್ರಶ್ನೆಗೆ 10 ಅಂಕ, ಅದು ಪಾಸ್ ಆಗಿ ಮತ್ತೊಬ್ಬರ ಉತ್ತರ ಹೇಳಿದ್ರೆ 5 ಅಂಕ ಸಿಗುತ್ತೆ. ನೇರ ಪ್ರಶ್ನೆಗೆ ಎಷ್ಟು ಅಂಕ? ಅದು ಪಾಸ್ ಆಗಿ ಮತ್ತೆ ಉತ್ತರ ಮಾಡಿದ್ರೆ 5 ಅಂಕ. ಓಕೆ, ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟದಾಗುತ್ತೆ. ಈಗ ಮೊದಲನೇದಾಗಿ ತಂಡಗಳನ್ನ ಪರಿಚಯವನ್ನ ನಾನು ಮಾಡ್ತೀನಿ ನಿಮಗೆ. ಮೊದಲನೇ ತಂಡ ಕದಂಬ ತಂಡ, 2 ಗಂಗರು, 3 ಹೊಯ್ಸಳ, 4 ಮೌರ್ಯ. ಈ ರೀತಿಯಾಗಿ 4 ತಂಡಗಳನ್ನು ನಾವು ಇವಾಗ ರಚನೆ ಮಾಡಲಾಗಿದೆ. ಮೊದಲನೇದಾಗಿ ನಾನು ಕದಂಬ ತಂಡದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಕದಂಬ ತಂಡಕ್ಕೆ ಮೊದಲನೆಯ ಪ್ರಶ್ನೆ ಹೀಗಿದೆ. ಓಕೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಥಮ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಒಂದು ಪ್ರಶ್ನೆ ಇದೆ. ಇನ್ನೊಂದು ಪ್ರಶ್ನೆನಾ? ಓಕೆ, ಯಾರು? ಆತ್ಮಾರಾಮ್ ಪಾಂಡುರಂಗ ಸರಿಯಾದ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಕದಂಬ ತಂಡಕ್ಕೆ ನೇರ 10 ಅಂಕಗಳು. ಇನ್ನು ಎರಡನೇ ತಂಡಕ್ಕೆ ಪ್ರಶ್ನೆಯನ್ನು ಜೋರು ಹೋಗಬೇಕು. ಸ್ವಾತಂತ್ರ್ಯವು ಪ್ರತಿಯೊಬ್ಬರ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಇದೆಯಲ್ಲ. ಓಕೆ, ಯಾರು? ಸ್ವಾಮಿ ದಯಾನಂದ ಸರಸ್ವತಿಗಳು ಇದನ್ನ ಹೇಳಿರುವಂತದ್ದು. ಸರಿಯಾದ ಉತ್ತರ 10 ನೇರ ಅಂಕಗಳು. ಓಕೆ, ನೆಕ್ಸ್ಟ್ ಮೂರನೇ ತಂಡಕ್ಕೆ ಪ್ರಶ್ನೆ ಹೀಗಿದೆ. ಮೈಸೂರಿನ ಯಾವ ಒಡೆಯರನ್ನು ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಎಂದು ಕರೆದರು? ಮೈಸೂರಿನ ಯಾವ ಒಡೆಯರನ್ನ ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಅಂತ ಕರೆದರು ಅಂತ ಪ್ರಶ್ನೆ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಸರಿಯಾದ ಉತ್ತರ 10 ನೇರ ಅಂಕಗಳು. ಗುಲಾಮಗಿರಿ ಪುಸ್ತಕವನ್ನ ಅಥವಾ ಗುಲಾಮಗಿರಿ ಕೃತಿಯನ್ನ ರಚಿಸಿದವರು ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ ಸರಿಯಾದ ಉತ್ತರ 10 ನೇರ ಅಂಕಗಳು. ಇಲ್ಲಿ 4 ತಂಡಗಳು ಸರಿಯಾದ ಉತ್ತರವನ್ನ ನೀಡುವುದರಿಂದಾಗಿ ಎಲ್ಲರಿಗೂ ಸಮ ಅಂಕಗಳು ದೊರೆತಿದ್ದಾವೆ. ಓಕೆ, ಇನ್ನ ಎರಡನೇ ಸುತ್ತಿನ ಪ್ರಶ್ನೆಯನ್ನ ನಾನಿವಾಗ ಕೊನೆ ತಂಡದಿಂದ ಅಂದ್ರೆ ಮೌರ್ಯ ತಂಡದಿಂದ ಪ್ರಾರಂಭಿಸ್ತಾ ಇದ್ದೀನಿ. ಇವರಿಗೆ ಮೊದಲನೆಯ ಪ್ರಶ್ನೆ ಹೀಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು? ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ನ್ಯಾಯಮೂರ್ತಿ ಯಾರು ಅಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಇದು ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಮೊದಲ ನ್ಯಾಯಾಧೀಶ ಯಾರು ಅಂತ ಇದೆ. ಫಾತಿಮಾ ಬಿವಿ ಅವರು ಸರಿಯಾದ ಉತ್ತರ 10 ನೇರ ಅಂಕಗಳು. ಇನ್ನ ಹೊಯ್ಸಳ ತಂಡಕ್ಕೆ ನಿರುದ್ಯೋಗ ಎಂದರೇನು? ನಿರುದ್ಯೋಗ ಎಂದರೆ
ಪಾಸ್ ಪಾಸ್ ನೋಡಿ. ನಿರುದ್ಯೋಗ ಎಂದರೇನು? ಪಾಸ್. ನಿರುದ್ಯೋಗ ಎಂದರೇನು? ಹೇಳ್ತೀರಾ? ಪಾಸ್. ನಿರುದ್ಯೋಗ ಎಂದರೇನು? ಹೇಳು. ಆ ದುಡಿಯುವ ವಯಸ್ಸಲ್ಲ, ದುಡಿಯುವ ಸಾಮರ್ಥ್ಯ ಮತ್ತು ಅರ್ಹತೆ ಎಲ್ಲ ಇದು ಕೆಲಸ ಸಿಗದ ಪರಿಸ್ಥಿತಿಯನ್ನ ನಿರುದ್ಯೋಗ ಅಂತ ಕರಿತೀವಿ. 5 ಅಂಕ ಮೌರ್ಯ ತಂಡಕ್ಕೆ, ಬೋನಸ್ 5 ಅಂಕಗಳು ಮೌರ್ಯ ತಂಡಕ್ಕೆ ಎರಡನೇ ಸುತ್ತಿನಲ್ಲಿ. ಓಕೆ, ಈಗ ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಭಾರತೀಯ ನವೋದಯದ ಜನಕ ಎಂದು ಯಾರನ್ನ ಕರಿತೀವಿ ಅಂತ ಒಂದು ಪ್ರಶ್ನೆ ಇದೆ. ಭಾರತದ ಸಮಾಜ ಸುಧಾರಕರು ಎನ್ನುವಂತ ಪಾಠದೊಳಗೆ ಬಂದಿರುತ್ತದೆ. ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ, ನೇರ 10 ಅಂಕಗಳು. ನೆಕ್ಸ್ಟ್ ಕದಮ ತಂಡದ ಎರಡನೇ ಸುತ್ತಿನ ಪ್ರಶ್ನೆ. ಜೋರು ಪ್ರಶ್ನೆ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು ಯಾವ ವರ್ಷದಲ್ಲಿ ಅಂತಿದೆ? 2005ರಲ್ಲಿ ಸರಿಯಾದ ಉತ್ತರ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾಗಿ APJ ಅಬ್ದುಲ್ ಕಲಾಂ ಅವರು ಇದ್ರು ಅಂತ ಅನಿಸ್ತದ. ಓಕೆ, ಈಗ 2 ಸುತ್ತುಗಳು ಮುಗಿದು ಇನ್ನ ಮೂರನೇ ಸುತ್ತಿನ ಇಲ್ಲಿಯೂ ಸಹ ಅಂಕಗಳನ್ನು ನೋಡ್ತಾ ಹೋದಾಗ ಹೊಯ್ಸಳ ತಂಡ ಮಾತ್ರ 10 ಅಂಕಗಳನ್ನ ಸೀಮಿತ ಆಗಿದೆ. ಹಾಗೆಯೇ ಮೌರ್ಯ ತಂಡ 25 ಅಂಕಗಳು, ಗಂಗರು 20 ಮತ್ತು ಕದಂಬರು 20 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಈ 2 ಸುತ್ತಿನಲ್ಲಿ ಹೊಯ್ಸಳ ತಂಡ 25 ಅಂಕಗಳನ್ನ ಪಡೆದು ಪ್ರಥಮ ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ಓಕೆ, ಮೂರನೇ ಸುತ್ತಿನ ಪ್ರಶ್ನೆ ಕದಮ ತಂಡಕ್ಕೆ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಮೈಸೂರಿನ ಹುಲಿ ಎಂದು ಯಾರನ್ನ ಕರೆಯುತ್ತಾರೆ? ಟಿಪ್ಪು ಸುಲ್ತಾನ್ ಸರಿಯಾದ ಉತ್ತರ. 10 ನೇರ ಅಂಕಗಳು ಕದಮ ತಂಡಕ್ಕೆ. ಜೋರು ಹೋಗ್ಬೇಕು. ಅದು ಎರಡನೇ ಅಂತ. ಎಂತ ಮೈಸೂರು ಯುದ್ಧ ಇದು ನೋಡಿ. ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅನ್ನೋ ಪ್ರಶ್ನೆ. ಮಂಗಳೂರು ಒಪ್ಪಂದ ಸರಿಯಾದ ಉತ್ತರ. 10 ನೇರ ಅಂಕಗಳು. ಮೂರನೇ ತಂಡಕ್ಕೆ ಮೂರನೇ ಸುತ್ತಿನ ನೇರ ಪ್ರಶ್ನೆ. ಆತ್ಮಗೌರವ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಆತ್ಮಗೌರವ ಚಳವಳಿಯನ್ನ ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ರಾಜ ಸರಿ ಇದೆಯಾ? ಸರಿ ಇದೆಯಾ ರಾಜಸ್ವಾಮಿ ಅಂತ? ಸರಿ ಇದೆ. ರಾಮಸ್ವಾಮಿ ಅವರು ಈ ಒಂದು ಆತ್ಮಗೌರವ ಚಳವಳಿಯನ್ನ ಪ್ರಾರಂಭಿಸಿದರು. ಸರಿಯಾದ ಉತ್ತರ. 10 ನೇರ ಅಂಕಗಳು. ನೆಕ್ಸ್ಟ್ ಮೂರನೇ ಸುತ್ತಿನ ಕೊನೆಯ ಪ್ರಶ್ನೆ. ಹಸಿರು ಕ್ರಾಂತಿ ಎಂದರೇನು ಅಂತ ಪ್ರಶ್ನೆ. ಕೃಷಿಯ ಉತ್ಪಾದನೆಯಲ್ಲಿ ಪ್ರಗತಿ. ಹೌದು. ಕೃಷಿಯ ಉತ್ಪಾದನೆಯಲ್ಲಿ ಪ್ರಗತಿ. ಹಸಿರು ಕ್ರಾಂತಿ ಎಂದರೇನು? ಹೌದಾ? ಕೃಷಿಯ ಉತ್ಪಾದನೆಯಲ್ಲಿ ಶೀಘ್ರಗತಿ ಪ್ರಗತಿ. ಕೃಷಿಯ ಉತ್ಪಾದನೆಯಲ್ಲಿನ ಶೀಘ್ರಗತಿಯ ಪ್ರಗತಿಯನ್ನು ನಾವೇನಂತ ಕರಿತೀವಿ? ಹಸಿರು ಕ್ರಾಂತಿ ಅಂತ ಕರಿತೀವಿ. ಓಕೆ, 10 ನೇರ ಅಂಕಗಳು. ನೆಕ್ಸ್ಟ್ ನಾಲ್ಕನೇ ಸುತ್ತಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಾವು ಕೊನೆ ತಂಡದಿಂದಲೇ ಅಂದ್ರೆ ಮೌರ್ಯ ತಂಡದಿಂದ ಪ್ರಾರಂಭಿಸಿ ತುಂಗಭದ್ರಾ ಜಲಾಶಯವನ್ನು ಏನೆಂದು ಕರೆಯುತ್ತಾರೆ? ತುಂಗಭದ್ರಾ ಜಲಾಶಯ
ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಜಲಾಶಯ ಅಂತ ಇದೆಯಾ, ಅದಕ್ಕೆ ಯಾವ ಹೆಸರಿನಿಂದ ಕರೀತಾರೆ ಜಲಾಶಯಕ್ಕೆ ಅಂತ? ಪಂಪಸಾಗರ ಎಂದು ಕರೆಯುತ್ತಾರೆ. ಪಂಪಸಾಗರ ಎಂದು ಕರೀತಾರೆ. ಸರಿಯಾದ ಉತ್ತರ. ಮೌಲ್ಯ ತಂಡಕ್ಕೆ 10 ನೇರ ಅಂಕಗಳು. ನೆಕ್ಸ್ಟ್ ಪ್ರಶ್ನೆ ಹೊಯ್ಸಳ ತಂಡಕ್ಕೆ. ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭಿಸಿದವರು ಯಾರು? ಅಲ್ಲಿ ಮಿಷನ್ ಇದೆ, ಮಿಷನ್ ಏನು? ಮತ್ತೆ ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭಿಸಿದವರು ಯಾರು ಅಂತ ಇದೆ. ಸ್ವಾಮಿ ವಿವೇಕಾನಂದರು. ಸರಿಯಾದ ಉತ್ತರ. ಹೊಯ್ಸಳ ತಂಡಕ್ಕೆ ನೇರು 10 ಅಂಕಗಳು. ನೆಕ್ಸ್ಟ್ ಗಂಗೂರು ತಂಡಕ್ಕೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ? ಕಂಡುಬರುತ್ತದೆ. ಓಕೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ ಅಂತ ಒಂದು ಪ್ರಶ್ನೆ ಇದೆ. ಅಸ್ಸಾಂ ಸರಿಯಾದ ಉತ್ತರ. ಓಕೆ, 10 ನೇರ ಅಂಕಗಳು. ಕಡಪ ತಂಡಕ್ಕೆ 4ನೇ ಸುತ್ತಿನ ನೇರ ಪ್ರಶ್ನೆ. ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನ ಕರೆಯುತ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಕೋಸಿ ನದಿ. ಸರಿ ಇದೆ, ಸರಿಯಾದ ಉತ್ತರ. ಇಲ್ಲಿಗೆ 4 ಸುತ್ತುಗಳು ಮುಗಿದುವಂತೆ. 4 ಸುತ್ತಿನ ಫಲಿತಾಂಶವನ್ನು ಮಾತ್ರ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ವ್ಯಕ್ತಪಡಿಸ್ತಾರೆ. ಇದನ್ನು ಸ್ವಲ್ಪ ಕೌಂಟ್ ಮಾಡಬಹುದು ಸ್ವಲ್ಪ ಮಕ್ಕಳಿಗೆ. ಇದು ಕೇಳಿದ್ರೆ ಓಕೆ. ಕದಂಬ ತಂಡ 40 ಅಂಕವನ್ನು ಗಳಿಸಿರುತ್ತದೆ. ಗಂಗರ ತಂಡ 40 ಅಂಕ ಗಳಿಸಿರುತ್ತದೆ. ಹೊಯ್ಸಳರ ತಂಡ 30 ಅಂಕ ಗಳಿಸಿರುತ್ತದೆ. ಮೌರ್ಯರ ತಂಡ 45 ಅಂಕ ಗಳಿಸಿರುತ್ತದೆ. ಓಕೆ, 5ನೇ ಸುತ್ತು ಪ್ರಾರಂಭ. ಓಕೆ, 5ನೇ ಸುತ್ತಿನ ಪ್ರಾರಂಭಕ್ಕಿಂತ ಇಲ್ಲಿ ಮೌರ್ಯ ತಂಡ 45 ಅಂಕಗಳನ್ನು ಪಡೆದುಕೊಂಡು ಅದಿನ್ನು ಮುನ್ನಡೆಯಲ್ಲಿ ಹಾಗೆ ಇದೆ. ಈಗ 5ನೇ ಸುತ್ತಿನ ಮೊದಲನೇ ಪ್ರಶ್ನೆಯನ್ನ ನಾನೀಗ ಕಡಪ ತಂಡದಿಂದ ಪ್ರಾರಂಭ ಮಾಡ್ತಿದ್ದೀನಿ. ಶಸ್ತ್ರಾಸ್ತ್ರ ಬ್ರಿಟಿಷರ ಶಸ್ತ್ರಾಸ್ತ್ರ ಕಾಯ್ದೆಗಳ ವಿರುದ್ಧ ಹೋರಾಡಿದವರು ಯಾರು ಅಂತಿದೆ. ಹಲಗಲಿಯ ಬೇಡರು ಈ ಶಸ್ತ್ರಾಸ್ತ್ರ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡುವಂತವರು ಹಲಗಲಿಯ ಬೇಡರು. ಓಕೆ, 2ನೇ ತಂಡಕ್ಕೆ 5ನೇ ಸುತ್ತಿನ ಪ್ರಶ್ನೆ. ಹಿಮಾಲಯದಲ್ಲಿ ಡ್ಯಾಶ್ ಮಾದರಿಯ ಸಸ್ಯವರ್ಗ ಕಂಡು ಬರ್ತದೆ. ಅಂದ್ರೆ ಯಾವ ಮಾದರಿಯ ಸಸ್ಯವರ್ಗ ಕಂಡು ಬರ್ತದೆ ಅಂತ ಪ್ರಶ್ನೆ. ಡಿಸ್ಕಷನ್ ಮಾಡಬಹುದು. ಪಾಸ್. ಪಾಸ್. ಆಲ್ಫೈನ್ ಮಾದರಿಯ ಸಸ್ಯವರ್ಗ ಸರಿಯಾದ ಉತ್ತರ. ಮೌರ್ಯ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ ಹೊಯ್ಸಳ ತಂಡಕ್ಕೆ ನೇರ ಪ್ರಶ್ನೆ. ಮಣ್ಣಿನ ಸಂರಕ್ಷಣೆ ಎಂದರೇನು ಅಂತ ಪ್ರಶ್ನೆ ಇದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಸರಿ ಇದೆ. ನೆಕ್ಸ್ಟ್ ಒಂದು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಮತ್ತು
ಪಾಸ್ 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 ಸರಳ ಇದೆ ಪ್ರಶ್ನೆ ನಿಮಗೆ ಪಾಸ್ ಇಲ್ಲ ಮಣ್ಣಿನ ಸವೆತವನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ತಡೆಗಟ್ಟಲು ಅಡ್ಡಲಾಗಿ ಅದು ಕ್ರಮ ಆಯ್ತು ಅಡ್ಡಲಾಗಿ ಬದ ನಿರ್ಮಾಣ ಮಾಡೋದು ಕ್ರಮ ಓಕೆ ನೀವು ಹೇಳ್ತೀರಾ ಹುಡುಗರು ಇಲ್ಲ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನ ಹೆಚ್ಚಿಸುವುದು ಅಂತ ಇದು ಒನ್ ಪಾಯಿಂಟ್ ಓಕೆ ಬಟ್ ಇಲ್ಲಿ ಪೂರ್ಣ ಉತ್ತರ ಬಂದರೆ ಮಾತ್ರ ನಿಮಗೆ ಅದರ ಅಂಕ ಸಿಗುತ್ತೆ ಮಣ್ಣಿನ ಫಲವತ್ತತೆಯನ್ನ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಮತ್ತು ಅದರ ಫಲವತ್ತತೆಯನ್ನ ಹೆಚ್ಚಿಸುವುದು ಅಷ್ಟು ಅದಕ್ಕೆ 0 ಅಂಕ ಓಕೆ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಆಯ್ತಾ ಓಕೆ ಅದಕ್ಕೆ ನೇರ ಪ್ರಶ್ನೆ ನಿಂತು ಪ್ರಶ್ನೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಯಾವ ಮಾದರಿ ಸಸ್ಯವರ್ಗ ಕಂಡುಬರುತ್ತದೆ? ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಯಾವ ಮಾದರಿಯ ಸಸ್ಯವರ್ಗ ಕಂಡುಬರುತ್ತದೆ ಅನ್ನೋ ಪ್ರಶ್ನೆ. ಸುಂದರ್ಬನ್ ಅಥವಾ ಸುಂದರಿಯ ಮರಗಳು ಕಂಡುಬರ್ತವೆ ಅಂತ ಹೌದಾ? ಆ ಸುಂದರಿಯ ಮರಗಳಿರೋದಕ್ಕೆ ಅದಕ್ಕೆ ಏನಂತ ಹೆಸರಿಟ್ರು? ಸುಂದರ್ಬನ್ ಅಂತ ಇತ್ತು. ಸರಿಯಾದ ಉತ್ತರ ಮೌಲ್ಯ ತಂಡಕ್ಕೆ 10 ನೇರ ಅಂಕಗಳು. ಇಲ್ಲಿಗೆ 5 ಸುತ್ತುಗಳು ಮುಗಿದಾಗಾಯ್ತು. ಇನ್ನ 5 ಸುತ್ತುಗಳ ಒಟ್ಟು ಅಂಕಗಳನ್ನ ನಾವು ಸರಿ ನಿಮಗೆ ತಿಳಿಸ್ತೀವಿ ನೋಡಿ. ಕದಂಬ ತಂಡ 50 ಅಂಕಗಳು, ಗಂಗರು ತಂಡ 40 ಅಂಕದಲ್ಲೇ ಸೀಮಿತವಾಗಿದೆ, ಅಲ್ಲಿಗೆ ಸ್ಟಿಕರ್ ಆಗಿದೆ. ಹಾಗೆಯೇ ಹೊಯ್ಸಳ ತಂಡ 30 ಅಂಕಕ್ಕೆ ಸೀಮಿತ ಆಗಿದೆ. ಇನ್ನು ನೆಕ್ಸ್ಟ್ ಮೌರ್ಯ ತಂಡ ಒಟ್ಟು 60 ಅಂಕಗಳನ್ನ ಪಡೆದು ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡಂತ ತಂಡ ಆಗಿದೆ. ಇನ್ನ ಮತ್ತೊಂದು ಸುತ್ತು ನೋಡಿದ್ರೆ ಇವಾಗ 5ನೇ ಸುತ್ತಿನ ಮೊದಲನೆಯ ಪ್ರಶ್ನೆ. ಮೈಸೂರಿನ ಯಾರ ಆಳ್ವಿಕೆಯ ಕಾಲದಲ್ಲಿ ಶಿಂಷಾ ವಿದ್ಯುತ್ ಯೋಜನೆ ಜಾರಿಗೆ ಬಂದಿತು? ಮೈಸೂರಿನ ಯಾವ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಶಿಂಷಾ ವಿದ್ಯುತ್ ಯೋಜನೆ ಜಾರಿಗೆ ಬಂದಿತು ಅಂತ ಪ್ರಶ್ನೆ ಇದೆ ನಿಮಗೆ. ಯಾರ ಆಳ್ವಿಕೆಯ ಕಾಲದಲ್ಲಿ? ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇನ್ನೊಂದ್ಸಲ ವಿಚಾರ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಪ್ಪು. ಸರಿಯಾದ ಉತ್ತರ 10ನೇ ಜಯಚಾಮರಾಜೇಂದ್ರ ಒಡೆಯರು ಸರಿಯಾದ ಉತ್ತರ. ಗಂಗರ ತಂಡಕ್ಕೆ 5 ಬೋನಸ್ ಅಂಕಗಳು. ಅದೇ ಗಂಗರ ತಂಡಕ್ಕೆ ನೇರ ಪ್ರಶ್ನೆ. ಒಂದನೇ ಆಂಗ್ಲೋ ಮೈಸೂರಿಂದ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ನೀವು ಹೇಳಿ. ಮದ್ರಾಸ್ ಒಪ್ಪಂದ ಸರಿಯಾದ ಉತ್ತರ, 10 ನೇರ ಅಂಕಗಳು. ಹಾಗೆಯೇ 6ನೇ ಸುತ್ತಿನ ನೇರ ಪ್ರಶ್ನೆ ಹೊಯ್ಸಳ ತಂಡಕ್ಕೆ. ನೀರಾವರಿ ಎಂದರೇನು ಅಂತ ಪ್ರಶ್ನೆ. ನೀರಾವರಿ ಎಂದರೇನು? ನೀರಾವರಿ ಎಂದರೇನು? ನೀರಾವರಿ ಎಂದರೇನು? ನಿಮ್ದು ಹೊಲ ಇದೆಯಾ? ಹೊಲ ಆಯ್ತಾ? ಹೊಲ ಆಯ್ತಾ? ಯಾವಾಗಲೂ ಮಳೆ ಬರುತ್ತೆ ನಿಮ್ಮ ಊರಿಗೆ, ಮತ್ತೇನ್ ಮಾಡ್ತೀವಿ? ಯಾವಾಗಲೂ ಮಳೆ ಬರೋದಂತ ಭೂಮಿಗೆ ಏನ್ ಮಾಡ್ತೀವಿ? ಅದು ಹೆಂಗೆ ಏನಂತಾರ? ಅದು ಹೆಂಗೆ? ಅದು ಹೆಂಗೆ ಗೊತ್ತಿಲ್ಲ? ಪಾಸ್ ಪಾಸ್. ನೀರಾವರಿ ಎಂದರೇನು? ನೀರಾವರಿ ಎಂದರೇನು?
ಪಾಸ್. ಸರಳ ಪ್ರಶ್ನೆ ಅದು. ಹಾ ಎಸ್, ಸ್ವಲ್ಪ ಕಾಲಿನ ಮೂಲಕ ಅಷ್ಟೇ ಮಾಡ್ತೀರಾ. ನಾವು ಒಂದ್ಸಲ ಮತ್ತೊಂದ್ಸಲ ಹೋಗಿದ್ವಿ, ಬೇರೆ ಕಡೆ ಹೋಗಿದ್ವಿ ಗೊತ್ತಾ? ಎಲ್ಲಿ? ಇದನ್ನ ಕೆರೆ ಮೂಲಕ. ಮತ್ತೆ ಹಾ, ವೆರಿ ಗುಡ್. ನೋಡಿ, ಕೃಷಿ ಭೂಮಿಗೆ ಕೃತಕವಾಗಿ ಕೆರೆ, ಕಾಲುವೆ ಮತ್ತು ಬಾವಿಗಳ ಮೂಲಕ ನೀರು ಸರಬರಾಜು ಮಾಡೋದಕ್ಕೆ ನಾವೇನ್ ಕರಿತೀವಿ? ನೀರಾವರಿ ಅಂತ ಕರಿತೀವಿ. 5 ಬೋನಸ್ ಅಂಕಗಳನ್ನ ಕದಂಬ ತಂಡಕ್ಕೆ ನೀಡಬಹುದು. ಓಕೆ, 6ನೇ ಸುತ್ತಿನ ಕೊನೆಯ ಪ್ರಶ್ನೆ. 5 ಬೋನಸ್ ಅಂಕ ಕೊಟ್ಟಲ್ಲ? ಶುದ್ಧಿ ಚಳುವಳಿಕೆಯನ್ನು ಪ್ರಾರಂಭಿಸಿದರು. ನೀವು ಪೂಜೆ. ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದವರು. ಸುದ್ದಿ ಚಳುವಳಿಯನ್ನ ಪ್ರಾರಂಭಿಸಿದವರು ಅನ್ನೋ ಪ್ರಶ್ನೆ ಇದು ಈ ಯಾವ ಪಾಠದಲ್ಲಿ ಅಂತಂದ್ರೆ ಸಮಾಜ ಸುಧಾರಕರಿರುವಂತಹ ಪಾಠದಲ್ಲಿ ಕಂಡು ಬರುತ್ತದೆ. ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರ. 10 ನೇರ ಅಂಕಗಳು ಕನ್ನಡ ಪದಕ್ಕೆ. ಸಾರಿ, ಮೌಲ್ಯ ಪದಕ್ಕೆ. ಓಕೆ, ಇಲ್ಲಿಗೆ 6 ಸುತ್ತುಗಳು ಮುಗಿತು. ಇನ್ನು ಕೊನೆಯ ಸುತ್ತು ಬಂದಿದೆ. ಈ ಕೊನೆಯ ಸುತ್ತಿನಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡಿರ್ತಾರೆ ಅನ್ನೋದರ ಆಧಾರದ ಮೇಲೆ ನಿಮ್ಮ ರಿಸಲ್ಟ್ ಆಗುತ್ತೆ. ಈ ಸುತ್ತನ್ನ ಕೊನೆಯ ತಂಡದಿಂದ ಅಂದ್ರೆ ಮೌಲ್ಯ ತಂಡದಿಂದಲೇ ಇದನ್ನು ಪ್ರಾರಂಭಿಸ್ತಾ ಇದ್ದೀನಿ. ಓಕೆ, ಕಪ್ಪು ಮಣ್ಣಿನ ಈ ಹೆಸರಿನಿಂದಲೇ ಕರೆಯಬಹುದು. ಕಪ್ಪು ಮಣ್ಣನ್ನು ಈ ಹೆಸರಿನಿಂದಲೂ ಕರಿಬಹುದು ಅಂತ ಇದೆ. ಕಪ್ಪು ಹತ್ತಿ ಮಣ್ಣು. ಕಪ್ಪು ಹತ್ತಿ ಮಣ್ಣು ಸರಿಯಾದ ಉತ್ತರ. 10 ನೇರ ಅಂಕಗಳು. ಇಲ್ಲಿ ಕೆಳಗಡೆ ತಂಡಕ್ಕೆ, ಮೌಲ್ಯ ತಂಡಕ್ಕೆ 10 ನೇರ ಅಂಕಗಳು. ಓಕೆ, ನೆಕ್ಸ್ಟ್. ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಇದೆ. ಎಸ್.ಎಂ. ಸ್ವಾಮಿನಾಥನ್. ಹ? ಎಸ್.ಎಂ. ಸ್ವಾಮಿನಾಥನ್. ಎಸ್.ಎಂ. ಸ್ವಾಮಿನಾಥನ್ ಇಸ್ ಓಕೆ, ಅದು ಉಲ್ಟಾ. ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಸರಿಯಾದ ಉತ್ತರ. 10 ನೇರ ಅಂಕಗಳು. ಎಂ.ಎಸ್. ಸ್ವಾಮಿನಾಥನ್ ಅಂತ ಗೊತ್ತಿಲ್ಲ. ಗಂಗಾ ತಂಡಕ್ಕೆ 7ನೇ ಸುತ್ತಿನ ನೇರ ಪ್ರಶ್ನೆ. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿರುವವರು ಯಾರು? ನವಕೋಟಿ ನಾರಾಯಣ ಎಂಬ ಬಿರುದನ್ನ ಹೊಂದಿರುವವರು ಯಾರು ಅಂತಿದೆ. ಚಿಕ್ಕರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಸರಿಯಾದ ಉತ್ತರ. 10 ನೇರ ಅಂಕಗಳು. ಇನ್ನು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಕದಂಬ ತಂಡಕ್ಕೆ. ಮೈಸೂರಿನ ಒಡೆಯರ ಕಾಲದಲ್ಲಿ ಕಮಿಷನರುಗಳ ಆಳ್ವಿಕೆಯ ಪ್ರಾರಂಭವಾದ ಅವಧಿ. ಮೈಸೂರು ಒಡೆಯರ ಆಳ್ವಿಕೆಯ ಸಂದರ್ಭದಲ್ಲಿ ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭವಾದ ಅವಧಿ ಯಾವುದು ಅಂತಿದೆ. ಗೊತ್ತಿಲ್ಲ, ನೋಡೋಣ, ಸ್ವಲ್ಪ ಡಿಸ್ಕಷನ್ ಮಾಡಿ. ಶಾಸಕ 1831ರಿಂದ 1881ರಲ್ಲಿ ಸರಿಯಾದ ಉತ್ತರ. ಕನ್ನಡ ತಂಡಕ್ಕೆ ನೇರ 10 ಅಂಕಗಳು. ಇಲ್ಲಿಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಈಗ ಫಲಿತಾಂಶವನ್ನ ಒಂದ್ಸರಿ ನೋಡೋಣ. ಫಲಿತಾಂಶವನ್ನ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಪ್ರಕಟಣೆ ಮಾಡ್ತಿದ್ದಾರೆ. ಒಂದ್ಸರಿ ಕೇಳಿ. ಇಂದು ಸಮಾಜ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕದಂಬ ತಂಡ
65 ಅಂಕಗಳನ್ನು ಗಳಿಸಿರುತ್ತದೆ. ಅದೇ ರೀತಿಯಾಗಿ ಬೆಂಗಳೂರು ತಂಡ 65 ಅಂಕಗಳನ್ನು ಗಳಿಸಿರುತ್ತದೆ. ಇಲ್ಲಿ ಹೊಯ್ಸಳ ತಂಡ 40 ಅಂಕಗಳನ್ನು ಗಳಿಸಿರುತ್ತದೆ. ಮೌರ್ಯರು ತಂಡ 80 ಅಂಕಗಳನ್ನು ಗಳಿಸಿರುತ್ತದೆ. ಈ ಅಂಕಪಟ್ಟಿಯ ಪ್ರಕಾರ ಮೌರ್ಯ ತಂಡ 70 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿದೆ. ಹಾಗೆಯೇ ಕದಂಬ ತಂಡ ಮತ್ತು ಗಂಗರ ತಂಡ ಸಮವಾಗಿ 65 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿ ಇದ್ದಾರೆ. ಇಲ್ಲಿ ತೃತೀಯ ಮತ್ತು ದ್ವಿತೀಯ ಹೇಗೆ ಮಾಡೋದು ಅಂತ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಯಾರು ಸತ್ತಂತ ಹೇಳ್ತೀರಿ ಅವರಿಗೆ 10 ಅಂಕ ಆಗೋದಾ? ಕೇಳ್ಬೋದಾ? ಓಕೆ. ಭಾರತದ ಈಗಿನ ನೀತಿ ಆಯೋಗದ ಪ್ರಶ್ನೆ ಕೇಳ್ರಿ. ಭಾರತದ ಈಗಿನ ನೀತಿ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ? ಭಾರತದ ಈಗಿನ ನೀತಿ ಆಯೋಗದ ಯೋಜನಾ ಆಯೋಗ ನೀತಿ ಆಯೋಗ ಅಂತಾಗಿದೆ. ಯೋಜನಾ ಆಯೋಗದ ಅಧ್ಯಕ್ಷರು ಅದೇ ನೀತಿ ಆಯೋಗ ಅಂತಾಗಿದೆ. 2015 ಜನವರಿ. ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಪ್ರಧಾನಿ ಯಾರಿದ್ದಾರೆ? ನರೇಂದ್ರ ಮೋದಿ. ಇಷ್ಟೊತ್ತು ಬೇಕಾದ ಅದನ್ನ ಹೇಳಕ್ಕೆ. ಓಕೆ. ಇಲ್ಲಿ ಗಂಗೋರ್ ತಂಡ 10 ಅಂಕಗಳನ್ನ ಪಡೆದುಕೊಂಡು ಅಲ್ಲಿಗೆ 75 ಅಂಕಗಳನ್ನ ಪಡ್ಕೊಂಡಿದೆ. ಇಲ್ಲಿ 70 ಅಂಕಗಳನ್ನ ಪಡೆದುಕೊಂಡಂತ ಮೌರ್ಯ ತಂಡ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ. ಅದೇ ರೀತಿಯಾಗಿ ಗಂಗೂರು ತಂಡ 75 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ. ಇನ್ನು ಕದಂಬ ತಂಡ 65 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದೆ. ಓಕೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿ ಇವತ್ತಿನ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಧನ್ಯವಾದ.